PIL ಹಾಕ್ಲಕ್ ಬರೋದಿಲ್ಲ. ನಾ ಎಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತ್ರಸ್ತರಿದ್ರ ಅವ್ರಿಗೆ ಅಷ್ಟೇ ಬರ್ತೈತೆ ಅವ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2000 ರೂಪಾಯಿನೂ ಬರೋದು ಬಂದಾಗೈತಿ. 3 ತಿಂಗಳಾಯ್ತು. ಲಕ್ಷ್ಮೀಬಾಯಿ ಅವರು ಸುಮ್ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ನಾ ಅಂದೆ, ಭಾಗ್ಯದ ಲಕ್ಷ್ಮಿ ಬರ್ರಮ್ಮ 2000 ಕೊಡ್ರಮ್ಮ ಅಂದೆ, ಕೊಡ್ಲಿಲ್ಲ. ಏನ್ ಮಾಡೋದು? PIL ಹಾಕ್ಲಕ್ ಬರೋದಿಲ್ಲ. ನಾ ಎಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತ್ರಸ್ತರಿದ್ರ ಅವ್ರಿಗೆ ಅಷ್ಟೇ ಬರ್ತೈತೆ ಅವ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2000 ರೂಪಾಯಿನೂ ಬರೋದು ಬಂದಾಗೈತಿ. 3 ತಿಂಗಳಾಯ್ತು. ಲಕ್ಷ್ಮೀಬಾಯಿ ಅವರು ಸುಮ್ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ನಾ ಅಂದೆ, ಭಾಗ್ಯದ ಲಕ್ಷ್ಮಿ ಬರ್ರಮ್ಮ 2000 ಕೊಡ್ರಮ್ಮ ಅಂದೆ, ಕೊಡ್ಲಿಲ್ಲ. ಏನ್ ಮಾಡೋದು? PIL ಹಾಕ್ಲಕ್ ಬರೋದಿಲ್ಲ. ನಾ ಎಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತ್ರಸ್ತರಿದ್ರ ಅವ್ರಿಗೆ ಅಷ್ಟೇ ಬರ್ತೈತೆ ಅವ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2000 ರೂಪಾಯಿನೂ ಬರೋದು ಬಂದಾಗೈತಿ. 3 ತಿಂಗಳಾಯ್ತು. ಲಕ್ಷ್ಮೀಬಾಯಿ ಅವರು ಸುಮ್ ಕೂತಿದ್ರು ಮೊನ್ನೆ ವಿಧಾನಸಭೆ ಒಳಗೆ. ನಾ ಅಂದೆ, ಭಾಗ್ಯದ ಲಕ್ಷ್ಮಿ ಬರ್ರಮ್ಮ 2000 ಕೊಡ್ರಮ್ಮ ಅಂದೆ, ಕೊಡ್ಲಿಲ್ಲ. ಏನ್ ಮಾಡೋದು?